ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ನೀರು ಪೋಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 2,000-3 ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾಗಾಗಿ ಮಂಡ್ಯದ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಪೋಲಾಗಿದೆ. ಸುಮಾರು 20 ಗಂಟೆಗಳ ಕಾಲ ನೀರು ಹರಿದಿದೆ. ಕೆಆರ್ಎಸ್ ಡ್ಯಾಮ್ ಪ್ಲಸ್ 18 ಗೇಟ್ನಲ್ಲಿ ನೀರು ಹರಿದಿದೆ. ಭಾನುವಾರ ರಾತ್ರಿ ಇದ್ದಕ್ಕಿದ್ದ ಹಾಗೆ ಗೇಟ್ ಓಪನ್ ಆಗಿದೆ. ಸೋಮವಾರ ರಾತ್ರಿ ಗೇಟ್ ಸರಿಪಡಿಸಿದೆ ತಾಂತ್ರಿಕ ಸಿಬ್ಬಂದಿಗಳು. ಹಾಗಾಗಿ ಸದ್ಯ ನೀರು ಹೊರ ಹೋಗದಂತೆ ಇಲ್ಲಿ ಗೇಟನ್ನು ಬಂದ್ ಮಾಡಲಾಗಿದೆ. ಆದರೆ ಈ ದೋಷಕ್ಕೆ ಕಾರಣ ಏನು ಅಂತ ಹೇಳಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಪೋಲಾಗಿದೆ. ಸುಮಾರು 2,000-3 ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಸುಮಾರು 20 ಗಂಟೆಗಳ ಕಾಲ ಈ ನೀರು ಹರಿದಿದೆ. ಹಾಗಾಗಿ ಕೆಆರ್ಎಸ್ ಡ್ಯಾಮ್ ಪ್ಲಸ್ 18 ಗೇಟ್ಗಳಲ್ಲಿ ನೀರು ಹರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಕದ್ದು ಮುಚ್ಚಿ ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಹರಿಸಿತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ ಒಂದು ದಿನ ಪೂರ್ತಿ ನದಿ ಮೂಲಕ ಕಾವೇರಿಯ ನೀರು ಹರಿದಿದೆ. ನಿನ್ನೆ ಡ್ಯಾಮ್ನ ಕೆಳಭಾಗದ ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಏಕಾಏಕಿಯಾಗಿ ಏರಿಕೆ ಕಂಡಿದೆ. ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿರೋದ್ರಿಂದ ನೀರು ಬಿಟ್ಟಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಕೆಆರ್ಎಸ್ ಡ್ಯಾಮ್ ಪ್ಲಸ್ 18 ಗೇಟ್ ಮೂಲಕ ನದಿಗೆ ನೀರನ್ನ ಹರಿಬಿಟ್ಟಿದ್ದಾರೆ. ಸುಮಾರು 3,000-5 ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯನ್ನ ಮಾಡಲಾಗಿದೆ. ನೀರು ಹೆಚ್ಚಳವಾಗಿರೋದ್ರ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ಯಾರೋ ಗೇಟ್ಗಳನ್ನು ಎತ್ತಿದ್ದಾರೆ ಅಂತ ಹೇಳಿ ನೀರಾವರಿ ಅಧಿಕಾರಿಗಳು ಈ ರೀತಿಯಾಗಿ ಸಬೂಬನ್ನ ನೀಡಿದ್ದಾರೆ. ರೈತರು ಗಲಾಟೆ ಮಾಡಿದ ಬಳಿಕ ನೀರಾವರಿ ಇಲಾಖೆ ಗೇಟನ್ನ ಬಂದ್ ಮಾಡಿಸಿದ್ದಾರೆ. ಇದೀಗ ತಾಂತ್ರಿಕ ದೋಷದ ಕಾರಣವಾಯಿತು ಅಂತ ಹೇಳಿ ಸಬೂಬು ಹೇಳಿ ಅಧಿಕಾರಿಗಳು ಗೇಟ್ ಬಂದ್ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ರಾಘವೇಂದ್ರ, ಮಂಡ್ಯದ ಕೆಆರ್ಎಸ್ ಡ್ಯಾಮ್ನಿಂದ ನೀರು ಪೋಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗಿದೆ? ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಕೇಳಿದ್ರೆ ಸುಮ್ಮನೆ ಸಬೂಬನ್ನ ನೀಡ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಏನಿದೆ? ಏನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಮ್ ಏನಿದೆ, ಈ ಒಂದು ಡ್ಯಾಮ್ನಿಂದ ನಿನ್ನೆ ಸತತವಾಗಿ ಒಂದು ದಿನ ಪೂರ್ತಿ ಕೂಡ ನೀರು ಪೋಲಾಗಿದೆ. 80+ ಗೇಟ್ ನ ಮೂಲಕ ಸುಮಾರು 5,000 ಕ್ಯೂಸೆಕ್ ನೀರು ಹರಿದಿದೆ ಅನ್ನಲಾಗ್ತಿದೆ. ಎಲ್ಲೋ ಒಂದು ಕಡೆ ಈ ಒಂದು ನೀರು ಹರಿಸಿದಕ್ಕೆ ಕದ್ದು ಮುಚ್ಚಿ ಈಗ ತಮಿಳುನಾಡಿಗೆ ಸರ್ಕಾರ ಮತ್ತೆ ನೀರಾವರಿ ಅಧಿಕಾರಿಗಳು ಈಗ ನೀರು ಬಿಟ್ಟಿದ್ದಾರೆ ಅನ್ನೋ ಸಂಖ್ಯೆ ವ್ಯಕ್ತ ಆಗ್ತಿರುವಂತದ್ದು. ಯಾಕೆಂದ್ರೆ ನದಿಯ ನೀರಿನ ಮಟ್ಟ ಏಕಾಏಕಿ ನಿನ್ನೆ ಏರಿಕೆಯಾಗಿದೆ. ಈ ಬಗೆಯಾಗಿ ಸಾರ್ವಜನಿಕ ಮುಂದೆ ರೈತರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇವರಿಗೆ ನೀರಾವರಿ ಅಧಿಕಾರಿಗಳು ಸಬೂಬನ್ನ ಹೇಳಿದ್ದಾರೆ. ನಾವು ನಾಲೆಗೆ ನೀರನ್ನು ಹರಿಸ್ತಾ ಇದೀವಿ ಅಂತ ಒಂದು ಸಾರಿ ಹೇಳಿ ಬಾಯಿ ಮುಚ್ಚುವಂತ ಕೆಲಸ ಮಾಡಿದ್ರೆ ಸತತವಾಗಿ ಈ ರೈತರು ಎಲ್ಲೋ ಒಂದು ಕಡೆ ಇದು ತಮಿಳುನಾಡಿಗೆ ನೀರು ಹರಿಸ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಕೇಳಿದ ಸಂದರ್ಭದಲ್ಲಿ ಅವರು ಕೊನೆಗೆ ಇದು ತಾಂತ್ರಿಕ ದೋಷದಿಂದ ನೀರು ಹರಿತಿದೆ ಅಂತ ಹೇಳಿ ಈಗ ಆ ಒಂದು ಗೇಟ್ ಅನ್ನ ಬಂದ್ ಮಾಡಿರುವಂತದ್ದು. 80+ ಗೇಟ್ ನ ಮೂಲಕ ನಿನ್ನೆ ಸತತವಾಗಿ ಸುಮಾರು 1 ದಿವಸಗಳ ಕಾಲ ನೀರು ಹರಿದಿರೋದ್ರಿಂದ ಕೆಲವೊಂದು ಕಡೆ ರೈತರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕೆಂದ್ರೆ ಕೆಆರ್ಎಸ್ ನಿಂದ ಈ ಒಂದು ಟೈಮ್ನಲ್ಲಿ ಬೇಸಿಗೆ ಟೈಮಲ್ಲಿ ಮುಂದೆ ರೈತರಿಗೂ ಸೇರಿದಂತೆ ಕುಡಿಯುವ ನೀರಿಗೂ ಕೂಡ ನೀರು ಅವಶ್ಯಕ ಆಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ನೀರನ್ನ ಬಿಟ್ಟಿರೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಈಗ ಅಧಿಕಾರಿಗಳು ಹೇಳ್ತಿರೋದೇನು, ತಾಂತ್ರಿಕ ದೋಷದಿಂದ ನಿನ್ನೆ ಆ ಒಂದು ಗೇಟ್ ಓಪನ್ ಆಗಿತ್ತು, ಹಾಗಾಗಿ ಸತತವಾಗಿ ನೀರು ಹರಿದಿದೆ. ಹೀಗಾಗಿ ನಾವು ಈಗ ಗೇಟ್ ಅನ್ನ ದುರಸ್ತಿ ಮಾಡಿದೀವಿ, ಇದರಿಂದ ಈಗ ನೀರು ಸ್ಟಾಪ್ ಆಗಿದೆ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸಿರುವ ಒಂದು ಸಂಖ್ಯೆ ವ್ಯಕ್ತ ಆಗಿದೆ. ಜೊತೆಗೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿ ರೈತರಿಗೆ ಮತ್ತು ಜಿಲ್ಲೆಯ ಜನರಿಗೆ ಮೋಸವನ್ನ ಮಾಡ್ತಿರುವ ಆಕ್ರೋಶ ಕೂಡ ಜಿಲ್ಲೆಯ ರೈತರಲ್ಲಿ ವ್ಯಕ್ತ ಆಗ್ತಿರುವಂತದ್ದು. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.